ಆತ್ಮೀಯ H60 ನ್ಯೂಸ್ ಅರ್ಥಾತ್ ಸಿತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜ್ಯೋತಿವರ. ಆತ್ಮೀಯರೇ, ಕೇಜ್ರಿವಾಲ್ ಸೋತಿದ್ದಾರೆ, ಆದರೆ ಬಿದ್ದಿಲ್ಲ. ಇದರ ಅರ್ಥ ಎದ್ದು ನಿಂತಿದ್ದಾರೆ. ಹೋರಾಟ ಮಾಡ್ತೀನಿ ಅಂತ ಒಂದು ಬಾಡಿ ಲ್ಯಾಂಗ್ವೇಜ್ ಕಾಣಲಿಕ್ಕತ್ತದ ಅವರೆಲ್ಲ. ಸೋತ ಕಳೆ ಸ್ವಲ್ಪ ಕಂಡ್ರು ಸಹಿತ ನಾವು ಇನ್ನು ವಿರೋಧ ಪಕ್ಷದ ಕೆಲಸ ಮಾಡ್ತೀವಿ. ಜನ ನಮ್ಗೆ ವಿರೋಧ ಪಕ್ಷ ಕೆಲಸ ಮಾಡಲಿಕ್ಕೆ ಕೊಟ್ಟಿದ್ದಾರೆ, ನಾವು ಮುಂದುವರಿಸ್ತೀವಿ, ಜನರ ಪರವಾಗಿ ನಾವು ನಿಲ್ತೀವಿ. ಮೊದಲದಾಗೆ ಅವ್ರದಿಂದ ಅವ್ರು ಸ್ವಚ್ಛ ಹೇಳಿದಾರೆ, ನಾವು ಏನು ಕೊಟ್ಟಿದ್ದೀವಿ ಕಾರ್ಯಕ್ರಮ ಅವು ಬಂದಾಗ್ತವೇನ ಮಾರ್ಚ್ ಒಳಗೆ ನೋಡ್ತೀವಿ ನಾವು ಅದನ್ನು. ಯಾಕಂದ್ರೆ ಮೇನ್ ನಾವು ಜನರಿಗೆ ಏನು ಕೊಟ್ಟಿದ್ದೀವಿ ಅದೆಲ್ಲ ಇವ್ರು ಕೊಡಬೇಕು ಗ್ಯಾರಂಟಿ ಹೇಳ. ಒಂದು ವೇಳೆ ನಿಲ್ಲಿಸಿದ್ರೆ ನಮ್ಮ ಹೋರಾಟ ಸ್ಟಾರ್ಟ್. ಅದ್ರ ಜೊತೆಗೆ ಮಹಿಳೆಯರಿಗೆ 2500 ಕೊಡ್ತಂತ ಏನು ಹೇಳಿದ್ದಾರೆ, 300 ಯೂನಿಟ್ ವಿದ್ಯುತ್ ಕೊಡ್ತಾನೆ ಅಂತ ಹೇಳಿದ್ದಾರೆ. ಇದು ಕೊಡಬೇಕು. ಮಾರ್ಚ್ ಒಳಗೆ ಕೊಡಲಿಲ್ಲ ಅಂದರೆ ನಮ್ಮ ಹೋರಾಟ ಸ್ಟಾರ್ಟ್. ಜುಮ್ಲಾ ಅಂತ ಹೇಳಿ ಬಿಡುವಾಗಿಲ್ಲ ಅನ್ನುವಂಥ ಮಾತನ್ನು ಸ್ಪಷ್ಟಪಡಿಸಿದ್ದಾರೆ. ಇದು ಸರಳವಾಗಿ ಬಗೆಹರುವಂಥ ಕೆಲಸ ಅಲ್ಲ ಅಂತ ಸೂಕ್ಷ್ಮವಾಗಿ ನೋಡಿದ್ರೆ ಅನಿಸ್ತದೆ. BJPಗೆ ಇದೊಂದು ರೀತಿ ಉಡಿಯಲ್ಲಿ ಕೆಂಡ ಹಾಕೊಂಡಂಗೆ ಆಗ್ಯದ. ಯಾಕಂದ್ರೆ BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಯಾವುದೇ ಪಕ್ಷ ಇರ್ಬೋದು, ಇವತ್ತು ಏನಪ್ಪ ಅಂದರೆ ಎಲ್ಲರೂ 40% ವ್ಯವಹಾರಕ್ಕೆ ಬಂದು ಸ್ವಲ್ಪ ಆ ಮಧ್ಯ ಕಡಿಮೆ ಇರ್ತದೆ ಪರ್ಸೆಂಟೇಜ್ ಅಂತನ್ರಿ. ಅಲ್ಲೂ ಸ್ವಲ್ಪ ಉಳಿತಾಯ ಆಗ್ತದೆ, ಅದಕ್ಕೆ ಲಾಭದ ಬಜೆಟ್ ಆಯಿತು. ಈ ಎಲ್ಲರೂ ಈ ಕರ್ನಾಟಕದಲ್ಲಿ ಆಗಿದ್ದ ಪರಿಸ್ಥಿತಿ ಅದೇ. ಇವತ್ತು ಖಜಾನೆ ದುಡ್ಡೇ ಇಲ್ಲ ಅಂತಾರೆ ಎಲ್ಲರೂ, ವಿರೋಧ ಪಕ್ಷದವರು. ಮತ್ತೇನಾಯ್ತು, ಅನುದಾನ ಯಾವೂ ಇಲ್ಲ ಅಂತಾರೆ. ಅದರಲ್ಲಿ ಅನುದಾನ ಎಲ್ಲ ಇದ್ದಾವೆ. ದೆಹಲಿಯಲ್ಲೆಲ್ಲ ಕೊಟ್ಟಿದ್ದಾರೆ. ಫ್ರೀ ನೀರು ಕೊಟ್ರೆ, ಫ್ರೀ ಎಜುಕೇಷನ್, ಫ್ರೀ ಮೆಡಿಸಿನ್. ಇವೇನು ಸಣ್ಣ ಅಲ್ರಿ ಕೆಲಸ. ಇದು BJP ಇವತ್ತು ಮಾಡಬೇಕಾಗಿದೆ. ಜೊತೆಗೆ 2500 ಪ್ರತಿ ಮಹಿಳೆ ಕೊಡಬೇಕಾಗಿದೆ. ಫ್ರೀ ಟ್ರಾವೆಲಿಂಗ್ ಕೊಡಬೇಕಾಗಿದೆ ಹೆಣ್ಮಕ್ಳಿಗೆ. ಇವು ಅಂದರೆ ಸ್ವಲ್ಪ ಇವು ಆಗಿಲ್ಲದ್ರೆ ನಮ್ಮ ಹೋರಾಟ ಸ್ಟಾರ್ಟಪ್ಪ. ಇದೊಂದು ಹೊಸ ರಾಜಕೀಯಕ್ಕೆ ನಾಂದಿ ಹಾಡುವಂಥದ್ದು. ಕೇವಲ ಮ್ಯಾನಿಫೆಸ್ಟೋದಾಗ ಹೇಳಿದ್ದೀವಿ ಬಿಟ್ಟು ಹೋಗ್ತೀವಿ ಅಂತಲ್ಲ, ಮಾಡಲೇಬೇಕು, ಮಾತು ಕೊಟ್ಟಾಗ ನಡಿಬೇಕು. ಇಲ್ಲ ಅಂದ್ರೆ ಹೋರಾಟ, ಬೀದಿಗೆ ಹೋರಾಟ ಮಾಡಿದ್ವಿ. ಅಲ್ಲಿರೋ ಮುಂದೆ ಈಗ ಕೇಜ್ರಿವಾಲ್ ಮುಂದೆ ಇರುವಂಥ ದಾರಿ ಯಾವುದಂದ್ರೆ ಬೀದಿಗಿಳಿದು ಹೋರಾಟ ನಾವು ಮಾಡೋರು. ದೆಹಲಿಯನ್ನು ಸುಲಭ ಬಿಟ್ಟು ಕೊಡೋದಿಲ್ಲ ನಾವು ಅನ್ನುವಂಥ ಛಲದಿಂದ ನಿಂತಿದ್ದಾರೆ. ಮತ್ತು ಜನರ ಸಮಸ್ಯೆಗಳಿಗೆ ಸ್ಪಂದಿಸಲೇಬೇಕೆಂದು ಸೂಚನೆ ಕೊಟ್ಟಿದ್ದಾರೆ ಪ್ರತಿಯೊಬ್ಬ ಶಾಸಕರಿಗೆ. 27 ಜನ ಶಾಸಕರು. ಈ ಪೂರ್ವದಲ್ಲೇ ಅವರು ಅಧಿಕಾರದಲ್ಲಿ ಇರಲಿಲ್ಲ. ಅವ್ರೊಂದು ಹೊಸ ಒಂದು ಇಮೇಜ್ ಇತ್ತು. ಆದರೆ ಇವತ್ತು ಅಧಿಕಾರದ ಹೊರಗೆ ಬಂದಿದ್ದಾರೆ, ನೋಡಿದ್ದಾರೆ ಅಧಿಕಾರ ಏನಂತೇಳಿ. ಒಂದಿಷ್ಟು ಏನೋ ಆರೋಪಗಳಿದ್ದಾವೆ ಅವ್ರ ಮೇಲೆ, ಇನ್ನೂ ಪ್ರೂವ್ ಆಗಿಲ್ಲ. ಸಾರಾಯಿದು ಅಥವಾ ಇನ್ನುಳಿದೇ ಆಯಿತು. CS ಮಹಲ್ ಈಗಂತೆ ಅವ್ರು ಇರೋದಿಲ್ಲ ಅಲ್ಲೇ. CS ಮಹಲ್ ಅಲ್ಲಿ ಈಗಿನ ಮುಖ್ಯಮಂತ್ರಿ ಬಿಟ್ಬಿಟ್ಟಿದ್ದಾರೆ. ಪರಮೇಶ್ ವರ್ಮಾ ಆಗ್ತಾರೋ ಯಾರು ಆಗ್ತಾರೆ BJP ಅವರು, ಅವ್ರು ಅಲ್ಲಿ ಇರಬೇಕಾಗ್ತದೆ. ಈಗ BJP ನಾಯಕರು ಅಥವಾ ಮುಖ್ಯಮಂತ್ರಿ ಅಲ್ಲಿ ಇರ್ತಾರಾ ಅನ್ನೋ ಒಂದು ದೊಡ್ಡ ಪ್ರಶ್ನೆ ಇದೆ. ತಪ್ಪಿದ್ರೆ ಅವ್ರಿಗೂ CS ಮಹಲದ ಪಾಪ ಅಂಟುದನ ಶುರುವಾಗೋದನ್ನ. ಇವರು ಉಳಿದ ಪಕ್ಷಗಳಂತೆ ಅಲ್ಲ ಅನ್ನೋದು ಮಾತ್ರ ಸ್ಪಷ್ಟ ಅದ. ಇಲ್ಲ BJPಗಿರೋ ಇತಿಹಾಸದ ಪಕ್ಷ ಹೊಡೆಯುವಂಥದ್ದು. ಹೌದು, ಇತಿಹಾಸದ ಇಲ್ಲ ಅಂತ ಯಾರು ಹೇಳಿದ್ರು. ಅದನ್ನು ಈಗ ನೋಡಿದ್ವಿ, ಮಹಾರಾಷ್ಟ್ರದಲ್ಲಿ ನೋಡಿದ್ದೀವಿ, ಅದೇ ಕಾಲಕ್ಕೆ ಇನ್ನೊಂದು ಬೇರೆ ಬೇರೆ ರಾಜ್ಯಗಳಲ್ಲಿ ನೋಡಿದ್ದೀವಿ. ಹೊಡೆಯುವಂಥ ಕೆಲಸದಲ್ಲಿ ಮಹಿರಿದ್ದಾರೆ. ಆದರೆ ಇಲ್ಲಿ 22 ಮಂದಿನ ಹೊಡಿಬಹುದು ಅಂತೇಳಿ ಒಂದು ತರ್ಕನೂ ಅದ. ಹೊಡಿಯಬಹುದು, ಇಲ್ಲ ಅಂತ ಯಾರು. ಈಗ ಕಳ್ಕೊಳ್ಳೋದು ಏನೂ ಇಲ್ಲ ಆಮ್ ಆದ್ಮಿಗೆ. ಅದರಲ್ಲೂ ಕೇಜ್ರಿವಾಲ್ಗೆ ಕಳ್ಕೊಳ್ಳೋದು ಏನಿಲ್ಲ. ಸೋತಾರವರು ಕಡೆಗೆ ಅವ್ರು ಒಬ್ಬರಾದ್ರು ನಿಂತು ಹೋರಾಟ ಮಾಡೋಂಗಿದ್ದಾರೆ. ಅವ್ರ ಜೊತೆಗಾರರು ಕಾರ್ಯಕರ್ತರು ಇನ್ನೂ ಇದ್ದಾರೆ. ಅವ್ರ ವಿಶ್ವಾಸದವ್ರು ಸಾಕಷ್ಟು ಇದ್ದಾರೆ ದೆಹಲಿಯಲ್ಲಿ. ಮತ್ತು 22ರಲ್ಲಿ ಇವರು ಅತ್ಯಂತ ಕಠೋರ ನಮ್ಮ ಆಮ್ ಆದ್ಮಿ ಜೊತೆ ಗುರುತಿಸ್ಕೊಂಡವ್ರಿದ್ದಾರೆ, ಹೋರಾಟ ಮಾಡಿದವರು ಇದ್ದಾರೆ. ಅಲ್ಲಿ ಕೆಲವೊಬ್ರು ಇರ್ಬೋದಿಲ್ಲ ಅಂತಲ್ಲ, ಅಧಿಕಾರ ಆಸೆಗೆ ಬಂದವ್ರು ಇಲ್ಲ ಅಂತಲ್ಲ. ಅದನ್ನು ಯೋಗೇಂದ್ರ ಯಾದವ್ ಮಾಡ್ತಾ ಇದ್ದಾರೆ. ಇಲ್ಲ, ಇದರಲ್ಲಿ ಎಷ್ಟು ಜನ ಅವ್ರ ಜೊತೆ ಉಳಿತಾರೆ ಅನ್ನೋದು ಅಷ್ಟ ಮುಖ್ಯದ. ಯಾಕಂದರೆ ಅಧಿಕಾರಕ್ಕಾಗಿ ಕೆಲವೊಮ್ಮೆ ಕೇಜ್ರಿವಾಲ್ ಕಾಂಪ್ರಮೈಸ್ ಆದರು. ಇದರಲ್ಲಿ ಎಷ್ಟು ಜನ ಉಳಿತಾರೆ ಅವ್ರವರು ಅದು ಹೊಡಿಬೋದು ಅನ್ನುವಂಥ ಮಾತು ಕೇಳಿ ಬರ್ತಾ ಇದ್ದಾವೆ. ಆದರೆ ಕೇಜ್ರಿವಾಲ್ ಮಾತ್ರ ಯಾವಾಗಲೂ ಒಂದು ದೃಢ ಸಂಕಲ್ಪ ಮಾಡಿ ಅದಕ್ಕೆ ಹೋರಾಟ ಮಾಡುವಂಥವು. ಮತ್ತು ಸಂಘಟನೆಯನ್ನು ಈಗಾಗಲೇ ಮಾಡೋದು ಹೆಂಗೆ ಅನ್ನೋದು ಅವ್ರಿಗೆ ಗೊತ್ತದ. ಮತ್ತು ದಿಲ್ಲಿಯಲ್ಲಿ ಅವ್ರ ಬೇರುಗಳಿದ್ದಾವೆ. ಇಂಡಿಯಾ ತುಂಬ ಇಲ್ಲ, ಅದರಲ್ಲಿ ದೆಹಲಿಯಲ್ಲಿ ಮಾತ್ರ ಬೇರುಗಳು ಸಾಕಷ್ಟು ಇದ್ದಾವೆ. ಹೀಗಾಗಿ ಆ ಪಕ್ಷ ಅಷ್ಟು ಸುಲಭವಾಗಿ ತನ್ನ ಸ್ವರನ್ನು ಒಪ್ಕೊಳ್ಳೋದಿಲ್ಲ. ಈಗೇನೋ ಬಗ್ಗೆದ ಒಂದಿಟ್ಟು ಗಿಡ ಬಿರುಗಾಳಿಗೆ ಅದು ಭಾಳ ಪರ್ಸೆಂಟೇಜ್ ಇಲ್ಲ. ಇವು 42-43%. ಇವ್ರು ಹೋಟ್ ತೊಗೊಂಡಿದ್ರೆ 52% BJP ತೊಗೊಂಡಾರ. ಇಷ್ಟ ಇದು ಸೋತಿದಾರಿಲ್ಲೇ, ಆದರೆ ಸತ್ತಿಲ್ಲ ಅಂತ. ಇದು ಹೋರಾಡ್ತೀವ್ರು ಅವು. ಇನ್ನು BJPಗೆ ಬೀರಿ ಅದ ನೋಡಿ, ಉಳಿದ ಕಡೆ ಅಲ್ಲ. ಕಾಂಗ್ರೆಸ್ ಅಲ್ಲೆಲ್ಲ ವೀಕ್ ಅದ.
ಮಧ್ಯಪ್ರದೇಶದಲ್ಲಿ ಬೇಕದ, ರಾಜಸ್ಥಾನದಲ್ಲಿ ಬೇಕದ, ಇನ್ನೊಂದು ಕಡೆ ಬೇಕದ, ಇಷ್ಟೊಂದು ಮೂವ್ಮೆಂಟ್ ಮಾಡಬೇಕಾಯ್ತಲ್ಲ ಇಲ್ಲಿ ಗ್ಯಾರಂಟಿ ಸಲುವಾಗಿ. ಮತ್ತು ಅದಕ್ಕೂ ಕಾಂಗ್ರೆಸ್ ದೊಡ್ಡ ಪ್ರಮಾಣದಲ್ಲ, ಆ ಪ್ರಮಾಣದ ಹೋರಾಟ ಆಯಾ ರಾಜ್ಯದಲ್ಲಿ ಆಗ್ತಾ ಇಲ್ಲ. ಆದರೆ ಡೆಲ್ಲಿದು ಮಾತ್ರ ಬೇರೆ ಅದ. ಇವೆಲ್ಲದಕ್ಕಿಂತಲೂ ಇಲ್ಲಿ ಕೇಜ್ರಿವಾಲ್ರು ಪ್ಲೇಸು ಸಾಲದ, ಜೊತೆಗೆ ದೆಹಲಿ ತುಂಬ ಆಮ್ ಆದ್ಮಿಯ ಪ್ರಭಾವ ಅದ. ಹೀಗಾಗಿ ಹೊಸ ಮೂವ್ಮೆಂಟ್ ಇಲ್ಲಿ ಸ್ಟಾರ್ಟ್ ಆಗೋದು ಗ್ಯಾರಂಟಿ. ತಾವು ಚುನಾವಣೆಯಲ್ಲಿ ಏನು ಗ್ಯಾರಂಟಿ ಕೊಟ್ಟಿದ್ದಾರೋ ಬಿ ಜೆ ಪಿಗರು, ಮೋದಿಯವರು, ಶಾ ಅವರು, ಅದನ್ನು ಇಲ್ಲಿ ಈಡೇರಿಸಲೇಬೇಕು. ಇಲ್ಲಂದ್ರೆ ಆಮ್ ಆದ್ಮಿ ಮಾತ್ರ ಇನ್ನೂ ಪ್ರಬಲವಾಗಿ ಮೇಲೆ ಹೇಳೋ ಸಾಧ್ಯತೆಗಳು ಎಲ್ಲ ಕಾಣ್ತಾ ಇದ್ದಾವೆ. ನೀವು ತಿಳ್ಕೊಂಡಷ್ಟು ವೀಕ್ ಇಲ್ಲ ಕೇಜ್ರಿವಾಲ್, ಮಾನಸಿಕವಾಗಿ ಸದೃಢ ಇದ್ದಾರೆ. ಜೊತೆಗೆ ಹೋರಾಟದಿಂದ ಮೇಲೆ ಬಂದಂಥವ್ರು ಇದ್ದಾರೆ. ಹೋರಾಟ ಅಂದರೆ ಏನು, ಬೀದಿಗಿಳಿದು ಹೋರಾಟ ಮಾಡೋದ್ರಲ್ಲಿ ಮುಂದಿದ್ದಾರೆ ಅವರು. ಹೌದು, ಬೀದಿಗಿಳಿದು ಹೋರಾಟ ಮಾಡ್ತಾ ಬಂದರೆ RSS ಮತ್ತು ಜೊತೆಗಾರ ಗುಡ್ಕೊಂಡು ಬಂದು ಅಧಿಕಾರಕ್ಕೆ ಎದ್ದಿನ ಹಿಡಿತಾರೆ ಇಂಡಿಯಾದಲ್ಲ. ಅದೇನು ಸುಳ್ಳಲ್ಲ. ಇವರು ದೆಹಲಿಯಲ್ಲಿ ಅಧಿಕಾರಕ್ಕೆ ಎದ್ದಿಗೆ ಹಿಡಿದು ಭ್ರಷ್ಟಾಚಾರದ ವಿರೋಧವಾಗಿ ಹೋರಾಟ ಶುರು ಮಾಡಿದ್ದು. ಇವತ್ತು ಅದನ್ನು ಶುರು ಮಾಡ್ತಾರೆ. ಪ್ರತಿಯೊಂದು ಆಫೀಸಲ್ಲಿ ಏನು ಭ್ರಷ್ಟಾಚಾರ ಹೇಳ್ತಾರೆ ಅವ್ರ ವಿರುದ್ಧ ಹೋರಾಟ, ಬೀದಿಗಿಳಿದು ಹೋರಾಟ ಮಾಡ್ತಾಯಿದ್ದಾರೆ. ಎಷ್ಟು ಜನರನ್ನು ಹೇಳೋದು ಜೈಲಿಗೆ ಹಾಕಿದ್ರು ಬಿ ಜೆ ಪಿಗರು. ಅಧಿಕಾರದಲ್ಲಿದ್ದಾಗ ಒಂದು ಭಯ ಇರ್ತದೆ, ಅಧಿಕಾರ ಹೋಗ್ತದೆ ಅಂತೇಳಿ ಅವರು ಕಾಂಪ್ರಮೈಸರು ಆಗ್ತಿದ್ರು. ಆದರೆ ಈಗ ಏನು ಕಳ್ಕೊಳ್ಳೋದು ಏನೂ ಇಲ್ಲಲ್ಲ. ಹೀಗಾಗಿ ಕೇಜ್ರಿವಾಲ್ರು ಈಗ ವಿರೋಧ ಪಕ್ಷದ ನಾಯಕರಾಗಿ ಸಪೋಸ್ ಏನಾದರೂ ಇವು ಈಡೇರಿಸದೆ ಹೋದರೆ, ಶಾರ್ ಅವ್ರು ಹಿಂದೆ ಜುಮ್ಲಾ ಅಂದಿದ್ರು, 2 ಕೋಟಿ ಉದ್ಯೋಗ ಕೊಡೋದು, 15 ಲಕ್ಷ ರೂಪಾಯಿ ಪ್ರತಿ ಬಡವ ಹಂಚೋದು ಅನ್ನೋದನ್ನು. ಈ ಸಲ ಜುಮ್ಲಾ ಅಂದ್ರೆ ನಿಶ್ಚಿತವಾಗಿಯೂ ರಾಷ್ಟ್ರ ಮಟ್ಟದಲ್ಲೇನ BJP ಜುಮ್ಲಾಗಿ ಹೋಗುವಂಥ ಸಾಧ್ಯತೆಗಳಿದ್ದಾವೆ. ಮತ್ತು ಒಂದು ಮಾತು ತಿಳ್ಕೊಳ್ಬೇಕು, ಇವತ್ತು ಕೇಜ್ರಿವಾಲ್ರು ಈಗೇನು ತಪ್ಪುಗಳನ್ನ ಮಾಡಿರಲ್ಲ, ಟೈಮ್ ತಕ್ಕಂಗೆ ತಮ್ಮ ನಾಯಕರನ್ನು ಬದಲಾವಣೆ ಮಾಡ್ಕೊಂಡು ಹೋಗುವಂಥದ್ದು, ಕೊನೆಗೆ ಸನಾತನಿ ಆದದ್ದು, ಇವೆಲ್ಲ ನಡೆಯೋದಿಲ್ಲ. ಜನ ನೋಡ್ತಾ ಇರ್ತಾರೆ. ಕೇಜ್ರಿವಾಲ್ ನೋಡ ಮುಂದೆ ಅಭಿವೃದ್ಧಿಗೆ ಏನು ಮಾಡ್ತಾ ಇದ್ದಾರೆ ಇವರು ಅಷ್ಟೇ ನೋಡ್ತಾ ಇದ್ದಾರೆ. ಇವರು ಗಾಂಧಿವಾದಿ, ಘೋಷವಾದಿ, ವೀರ ಸಾವರ್ಕರ್ವಾದಿ, ಉಗ್ರ ಹಿಂದೂವಾದಿ, ಮೃದು ಹಿಂದೂವಾದಿ ಅಂತ ನೋಡೋದಿಲ್ಲ. ಇವ್ರನ್ನ ತಿಳ್ಕೊಬೇಕಾಗಿತ್ತು. ಅವರು ಅದನ್ನು ತಿಳ್ಕೊಳ್ಳಿಲ್ಲ. ಈ ಸ್ಟೆಪ್ಪುಗಳಿಂದಾಗೆ ಜೊತೆಗೆ ಒಂದಿಷ್ಟು BJPಗರು ಇವರಿಗೆ ಭ್ರಷ್ಟಾಚಾರದ ಲೇಪ್ ಹಚ್ಚೆ ಬಿಡಬೇಕಂತ ಮಾಡಿದ್ರು, ಹಚ್ಚೆ ಬಿಟ್ಟರು. ಆ ಲೇಪಿಂದ ಹೊರಗೆ ಬರಬೇಕಾಗಿತ್ತು. ಮೊದಲು ಈಗ ಬರಬೇಕಾಗಿದ್ದು ಆ ಆರೋಪದಿಂದ ಹೊರಗೆ ಬರಬೇಕು, ತಾವು ಶುದ್ಧ ಅವ್ರದ್ದು ಕ್ಲಿಯರ್ ಆಗಬೇಕು. ಇದು ಮೊದಲನೇದು. ಇನ್ನು ಎರಡನೇದ್ದು ಹೋರಾಟ ಮಾಡ್ಬೇಕಂತ ಈಗ ನಿಂತಿದ್ದಾರೆ. ಈಗ ಚರ್ಚೆ ಆಗ್ಯದ, ಅವರು ಆಮೇಲೆ ಚರ್ಚೆ ಮಾಡಿದ್ದಾರೆ. ಮತ್ತು 22 ಶಾಸಕರು ಇವತ್ತಿನವರೆಗೆ ಮೋಸ್ಟ್ಲಿ ಎಂಟೈಟಿದ್ದಾರೆ. ಎಂಟೈಟ್ ಅಂದರೆ ಗಟ್ಟಿಮುಟ್ಟಾಗಿ ಕೂಡಿದ್ದಾರೆ. ಅವ್ರು ಒಡೆಯೋ ಪ್ರಯತ್ನ ಮಾಡ್ತಾರೆ, ಇಲ್ಲಂತಲ್ಲ. ಆ ಒಡೆಯೋ ಪ್ರಯತ್ನದಿಂದ ಉಳಿತಾರ ಅನ್ನೋ ಒಂದು ಪ್ರಶ್ನೆ ಅದ. ಅದೇನೂ ಇರಲಿ. ಇನ್ನು ಮಾತ್ರ ನಮ್ಮ ಕೇಜ್ರಿವಾಲ್ ಇನ್ನಷ್ಟು ಗಟ್ಟಿ ಆಗ್ತಾರೆ ಅನ್ನೋ ಒಂದು ಲೆಕ್ಕದ. ಯಾಕಪ್ಪ ಅಂತಂದ್ರೆ ಅಧಿಕಾರದಾಗಿದ್ದಾಗ ಅಧಿಕಾರ ಕಳ್ಕೋಬಾರ್ದು ಅನ್ನೋ ಭಯ ಇರ್ತದೆ. ಈಗ ಹೋಗೇ ಬಿಟ್ಟದ ಅಧಿಕಾರ. ಮತ್ತು ಸ್ವತಃ ತಾವು ಜನರಿಂದ ಮೇಲೆ ಬಂದಂಥವ್ರು, ಭ್ರಷ್ಟಾಚಾರದ ಹೋರಾಟ ಮಾಡಿ ಮೇಲೆ ಬಂದಂಥವ್ರು, ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಅಂತೇಳಿ ಹೋರಾಟ ಮಾಡಿದವರು. ಇನ್ನೂ ಹೋಗಿಲ್ಲ ಅವರಲ್ಲಿ. ಅವ್ರು ಇವತ್ತು ಅವಕಾಶಗಳಿದ್ದಾವೆ. ಜೊತೆಗೆ ತಮ್ಮ ಹಿಂದಿನ ತಪ್ಪುಗಳು ತಿದ್ದುಕೊಳ್ಳೋ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಅದಕ್ಕಿಂತ ಹೆಚ್ಚಿಗೆ ಈಗೇನು ಆಶ್ವಾಸನೆ ಕೊಟ್ಟಿದ್ದಾರೆ, ತಾವು ಮಾಡಿದಂಥ ಕೆಲಸಗಳು ನಡಿಬೇಕು. ಫ್ರೀ ಎಜುಕೇಷನ್ನ, ಫ್ರೀ ಮೆಡಿಸನ್ನ, ಫ್ರೀ ನೀರ, ಇವು ನಡೀಲೇಬೇಕು. ಆಮೇಲೆ ಅವ್ರು ಕೊಟ್ಟಂಥ ಎಲ್ಲ ನಡಿಬೇಕು. ಇಲ್ಲಾಂದರೆ ಹೋರಾಟ ಸ್ಟಾರ್ಟ್. ಅದ್ರ ಜೊತೆಗೆ ಇವರು ಮತ್ತಷ್ಟು ಹೇಳಿಕೆ ಕೊಟ್ಟಿದ್ದಾರೆ BJPಗರು. ಇವ್ರನ್ನ ಸೋಲಿಸಲೇಬೇಕು ಅನ್ನೋ ಹಠಕ್ಕೆ ಬಿದ್ದ ಅವತೂ ಈಡೇರಿಸ್ಬೇಕು. ಈಗ ಹೇಳೋದು ಭಾಳ ಸುಲಭ, ಈಡೇರಿಸೋದು ಭಾಳ ಕಷ್ಟ. ಯಾಕೆಂದರೆ BJP ಆಲ್ ಕಾಂಗ್ರೆಸ್, ಹಳೆ ಕಾಂಗ್ರೆಸ್ ಇರಲಿ, ಇವತ್ತಿನ ಕಾಂಗ್ರೆಸ್ ಆಗಲಿ, ಇನ್ನೂ ಭಾಳ ಜನ ಭ್ರಷ್ಟರು ಇದ್ದಾರೆ ಅಲ್ಲಿ. ಹಾಗಾದರೆ ಆಮ್ ಆದ್ಮಿ ಸ್ವಚ್ಛತೆ ಹೇಳ್ತಾ ಇಲ್ಲ. ಅದು ಇವ್ರಿಗಿಂತ ಹೆಚ್ಚು ಭ್ರಷ್ಟರಿದ್ದಾರೆ. ಅವ್ರು ತಮ್ಮ ಪರ್ಸೆಂಟೇಜ್ ಗಿಡವ್ರು ನಾವು ಆ ಪರ್ಸೆಂಟೇಜ್ ಕೊಡಲಿಲ್ಲ ಅಂದರೆ ಸ್ಟಾರ್ಟ್ ಆಗ್ತದೆ. ಅದೇ ಕೊಟ್ಟರು ಅಂತ ಪರ್ಸೆಂಟೇಜ್ ಮಾಡಿ ವ್ಯವಹಾರ ಮಾಡೋದು ಅಂದರೆ ಲಾಸ್ ಆಗ್ತದೆ. ಅದು ಸಾಲದ ಬಜೆಟ್ ಆಗ್ತದೆ. ಸಹಜವಾಗಿ ಅದಕ್ಕೆ ಹೋರಾಟ ಇನ್ನೂ ತೀವ್ರ ಆಗ್ತದೆ. ಒಟ್ಟಿನಲ್ಲಿ ಹೆಂಗಾಗಿದ್ದಾರೆ ಕೇಜ್ರಿವಾಲ್ ಅಂತಂದ್ರೆ ಅವ್ರು ನುಂಗ್ಲಿಕ್ಕೂ ಆಗೋದಿಲ್ಲ, ಉಗುಳ್ಲಿಕ್ಕೂ ಆಗೋದಿಲ್ಲ BJPಗೆ. ಈಗೇನೋ ಗೆದ್ದಿದ್ದೀವಿ ಅನ್ನೋ ಸಮಾಧಾನ ಅದ ಅವ್ರಿಗೆ. ಪಟಾಕ್ಷಿಂತೆ ಹಾರಿಸಿದ್ದಾರೆ. ಹಾರಿಸಲಿ ಗೆದ್ದಾಗಿರುವಂಥ ಸಹಜದು. ಆದರೆ ತಾವು ಕೊಟ್ಟ ಮಾತುಗಳನ್ನು ಉಳಿಸಿಕೊಳ್ಳದೆ ಹೋದ್ರೆ ಇದೇ ಕೇಜ್ರಿವಾಲ್ರು ಅವ್ರಿಗೆ ಇನ್ನೊಬ್ಬ ಪಟಾಕ್ಷಿ ಆಗ್ತಾರೆ ಅನ್ನೋದು ಎರಡು ಮಾತಿಲ್ಲ ಅಂತೇಳಿ ಅನ್ನಿಸ್ತಾ ಇದೆ. ಇದಕ್ಕೆ ನಿಮಗೇನು ಅನ್ನಿಸ್ತದೆ ರೀ? ಕೇಜ್ರಿವಾಲ್ ಸುಮ್ಮನೆ ಮಲ್ಕೋತಾರೆ ಮನ್ಯಾಗ, ಇಲ್ಲ ಹೊರಬಂದು ಹೋರಾಟ ಮಾಡ್ತಾರೆ? ಯಾರು ಹೋರಾಟ ಮಾಡೋ ಸೂಚನೆ ಕೊಟ್ಟಿದ್ದಾರೆ ನೋಡು. ನೀವು ದೆಹಲಿಯಲ್ಲಿ ವಿರೋಧ ಪಕ್ಷಿಯಾಗಿ ಯಾವ ರೀತಿಯಾಗಿ ಕೇಜ್ರಿವಾಲ್ ಕೆಲಸ ಮಾಡ್ತಾರೆ ನೋಡೋದು ಅಂತ ಹೇಳ್ತಾ, ಅದು ಇದು ನಮ್ಮ ಕಾಂಗ್ರೆಸ್ ಇದೊಂದು ಆದರ್ಶ ಆಗಬೇಕಂತ ಇವತ್ತು ಹೇಳ್ತಾ, ಕಾಂಗ್ರೆಸ್ ಅಥವಾ ಇನ್ನುಳಿದ ಎಲ್ಲ ಪಕ್ಷಗಳಿಗೆ ಈ ಆದರ್ಶ ತೆಗೆದುಕೊಂಡು ಒಟ್ಟಾಗಿ ಇವ್ರು ಹೋರಾಟ ಮಾಡಿದ್ರೆ ರಾಷ್ಟ್ರ ಮಟ್ಟದಲ್ಲಿ ಏನೋ ಒಂದು ಸಾಧನೆ ಮಾಡೋಕ್ಕೆ ಸಾಧ್ಯ. ಇಲ್ಲಪ್ಪ ಅಂದರೆ ಈಗ ಹಿಂಗೆ ಇದೇ ರೀತಿ ರಿಸಲ್ಟ್ ಆಗ್ತಾ ಹೋಗುವಂಥದ್ದು ಅಂತ ಹೇಳ್ತಾ
ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ಸತ್ಯದ ಕೈಗನ್ನಡಿ ವಂದನೆಗಳು.